ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಲ್ಲಿ ಜೀವಾಮೃತ ಸ್ಪ್ರೇ ಮಾಡೋದ್ರಿಂದ ಆಗುವಂಥ ಉಪಯೋಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ನಾವೀಗ ಕಾಫಿ, ಅಡಿಕೆ, ಕೋಕೋ, ಬಾಳೆ ಈ ತೋಟದಲ್ಲಿದೆ. ಈ ಭಾಗದಲ್ಲಿ ಕಾಫಿ ಇದೆಯಲ್ಲ, ಕಾಫಿ ನೋಡ್ತಾ ಇದ್ದೀರಿ. ನೋಡಿ, ಇದಕ್ಕೆಲ್ಲ ಅದ್ರ ಜೊತೆಯಲ್ಲಿ ದಾಲ್ಚಿನ್ನಿ, ಚಕ್ಕೆ ಇದೆಲ್ಲ ಇದೆ. ಮತ್ತು ಅಲ್ಲಿ ಹಾಲ್ ಸ್ಪೈಸ್ ಇದೆ. ಈ ಥರದ ಮಿಶ್ರ ಬೆಳೆ ಪದ್ಧತಿ ನಮ್ಮ ತೋಟ. ಈ ತೋಟಕ್ಕೆ ನಾವು ಜೀವಾಮೃತನ ಮಣ್ಣಿಗೆ ಕೊಡೋಂಥದ್ದು ಮತ್ತು ಎಲೆ ಮೇಲೆ, ಗಿಡಗಳ ಮೇಲೆ ಸ್ಪ್ರೇ ಮಾಡೋಂಥ ಕೆಲಸನೂ ನಾವು ಮಾಡ್ತಾ ಹೋಗ್ತೀವಿ. ನೋಡಿ, ತಿಂಗಳಿಗೊಮ್ಮೆ ಜೀವಾಮೃತ ಕೊಡೋದ್ರಿಂದ ಏನು ಉಪಯೋಗ, ಇದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಾ ಹೋಗೋಣ. ನಾವು 200 ಲೀಟ್ರ್ ನೀರಿಗೆ 10 kg ಸಗಣಿ, 10 ಲೀಟ್ರ್ ಗಂಜಲ, 2 kg ಕಪ್ಪು ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, ಒಂದಿಡೀ ನಮ್ಮ ತೋಟದ ಬದುವಿಂದು, ನಮ್ಮ ತೋಟದ ಯಾವುದೇ ನೆಲದ ಜಾಗದನಾರು ಹಾಕ್ತಾಯಿದ್ದೀವಿ. ಯಾಕೆಂದರೆ ನೈಸರ್ಗಿಕವಾಗಿ ನಮ್ಮ ಮಣ್ಣು ಬದಲಾವಣೆ ಆಗಿರೋದ್ರಿಂದ ಮಣ್ಣಲ್ಲಿ ಸಾಕಷ್ಟು ಜೀವಾಣುಗಳು, ಸೂಕ್ಷ್ಮಾಣುಜೀವಿಗಳು ಡೆವಲಪ್ ಆಗಿರೋದ್ರಿಂದ ನಾವು ನಮ್ಮ ತೋಟದ ಮಣ್ಣು, ಒಂದಿಡೀ ಮಣ್ಣನ್ನು ಹಾಕಿ ನಾವು ರೆಡಿ ಮಾಡ್ತೀವಿ. ರೆಡಿ ಮಾಡಿದ ಮೇಲೆ ನಾವು ಒಂದು 5 ದಿನ ಅಥವಾ 6 ದಿನ ಬಿಟ್ಟು ಜೀವಾಮೃತನ ಫಿಲ್ಟ್ರ್ ಮಾಡೋಕ್ಕೆ ವ್ಯವಸ್ಥೆ ಇದೆ. ಆ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಅದನ್ನು ನಾವು 100 ಲೀಟ್ರ್ ನೀರಿಗೆ 40 ಲೀಟ್ರು 20 ಲೀಟ್ರ್ ಜೀವಾಮೃತನ ಸೇರಿಸ್ತೀವಿ. ಅಂದರೆ 200 ಲೀಟ್ರ್ ಡ್ರಮ್ಮಿಗೆ 200 ಲೀಟ್ರ್ ನೀರಿಗೆ ನಾವು ಒಂದು 40 ಲೀಟ್ರ್ ಜೀವಾಮೃತ, ಅಥವಾ ಇನ್ನೂ 10 ಲೀಟ್ರ್ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ನಾವು ಒಮ್ಮೊಮ್ಮೆ ಎಲ್ಲೆಲ್ಲಿ ಗಿಡಗಳು ವೀಕ್ ಇದೆ ಮತ್ತು ಆ ಜಾಗದಲ್ಲಿ ಎಷ್ಟು ಕೊಡ್ಬೋದು ಅನ್ನೋದ್ರ ಮೇಲೆ, ಅಳತೆ ಮೇಲೆ ಹಾಕ್ಕೊಂತೀವಿ. ಹಾಗಾಗಿ ಇದು ಸಹಜವಾಗಿ ಹಾಕೋಣಂಥದ್ದು 100 ಲೀಟ್ರಿಗೆ 20 ಲೀಟ್ರ್ ಜೀವಾಮೃತ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಸ್ಪ್ರೇ ಮಾಡ್ತೀವಿ. 1 ಎಕರೆಗೆ ಸರಾಸರಿ ಒಂದು 200 ಲೀಟ್ರು ಜೀವಾಮೃತನ ಸ್ಪ್ರೇ ಮಾಡ್ತೀವಿ. ಕಾಫಿ ಗಿಡ ಮತ್ತು ಕೋಕೋ ಗಿಡ, ಬಾಳೆ, ಈ ಗಿಡಗಳದ ಎಲೆ ಮೇಲೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಉಪಯೋಗ ಅಂತಂದರೆ, ನೋಡಿ, ಜೀವಾಮೃತ ನಮಗೆ ಗೊಬ್ಬರವಾಗಿವೆ, ಸಗಣಿನಲ್ಲಿರೋಂಥ ಪೋಷಕಾಂಶ ಗೊಬ್ಬರವಾಗಿವೆ, ಮತ್ತು ಗಂಜಲದಲ್ಲಿರೋಂಥ ಔಷಧಿ ಗುಣ ಔಷಧಿಯಾಗಿವೆ, ಮತ್ತು ಜೀವಾಣುಗಳು ಇಲ್ಲಿ ಮಣ್ಣಿಗೆ ಸೇರೋಂಥದ್ದು, ಎಲೆ ಮೂಲಕವಾಗಿ ಮಣ್ಣಿಗೆ ಸೇರೋಂಥದ್ದು, ಈ ಥರದ್ದೆಲ್ಲ ಕ್ರಿಯೆಗಳು ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಸುಡೋಮನಸ್ಸು ಮತ್ತು ಟ್ರೈಕೋಡರ್ಮಾ ಅಂತೇಳಿ 2 ಜೀವಾಣುಗಳಿರ್ತಾವಲ್ಲ, ಇವು ಆ ಗಿಡದ ಎಲೆ ಮೇಲಿರೋಂಥ ರೋಗಾಣುಗಳನ್ನು ಮತ್ತು ಕೀಟಾಣುಗಳನ್ನು ಜೊತೆಯಲ್ಲಿ ಫಂಗಸ್ ಕಣಗಳನ್ನು ನಾಶ ಮಾಡ್ತಾ ಈ ಗಿಡ ಆರೋಗ್ಯವಾಗಿ ಬರೋದಕ್ಕೆ ಇದು ವ್ಯವಸ್ಥೆನ ಕಲ್ಪಿಸಿಕೊಡುತ್ತೆ. ಅದ್ರ ಜೊತೆಯಲ್ಲಿ ಗ್ರೋತ್ ಹಾರ್ಮೋನ್ ಆಗಿಯೂ ಸಹ ಈ ಜೀವಾಮೃತ ಕೆಲಸ ಮಾಡೋದ್ರಿಂದನ ಒಂದು ಗಿಡಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಮತ್ತು ಪೋಷಕಾಂಶಗಳನ್ನು ಸಪ್ಲೈ ಮಾಡೋಂಥ ಜೀವಾಣುಗಳು, ರೋಗ ನಿವಾರಣೆ ಮಾಡೋಂಥ ರೋಗಾಣುಗಳು, ಕೀಟ ನಿವಾರಣೆ ಮಾಡೋಂಥ ಕೀಟಾಣುಗಳು, ಫಂಗಸ್ ನಿವಾರಣೆ ಮಾಡೋಂಥ ಫಂಗಸ್ ಕಣಗಳು, ಇವೆಲ್ಲವೂ ಗಿಡಕ್ಕೆ ಲಭ್ಯವಾಗ್ತಾ ಹೋಗ್ತವೆ. ಲಭ್ಯವಾಗೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಆ ಕಾರಣಕ್ಕಾಗಿ ನಾವು ಜೀವಾಮೃತನ ಪ್ರತಿ ತಿಂಗಳಿಗೊಮ್ಮೆ ಎಲೆಗಳ ಮೂಲಕವಾಗಿ ಸ್ಪ್ರೇ ಮಾಡ್ತಾ, ಮತ್ತು ಮಣ್ಣಿಗೂ ಅದನ್ನು ಹಿಡಿತಾ ಹೋಗೋದ್ರಿಂದ ಮಣ್ಣಿಗೂ ಜೀವಾಣುಗಳು ಸೇರ್ತಾ ಹೋಗ್ತವೆ. ಇದರಿಂದ ಬಹು ಉಪಯೋಗಿ ಕಾರ್ಯಗಳಾಗೋದ್ರಿಂದ ನಾವು ಜೀವಾಮೃತನ ಕೊಡಬೇಕು. ಯಾಕಂದರೆ ಸುಭಾಷ್ ಪಾಳೇಕರ್ ಕೆಲವು ಕಡೆ ಹೇಳ್ತಾರೆ, ಜೀವಾಮೃತ ಮಣ್ಣಿಗೆ ಕೊಡೋದ್ರ ಜೊತೆಯಲ್ಲಿ ಸ್ಪ್ರೇ ಮೂಲಕವಾಗಿ ಎಲೆ ಮೇಲೆ ಮಾಡಿದ್ರೂ ಸಹ ಬಹು ಉಪಯೋಗಿ ಕಾರ್ಯಗಳಾಗ್ತವೆ. ಹಾಗಾಗಿ ಜೀವಾಣುಗಳನ್ನು ಸೇರಿಸೋ ಕೆಲಸನ ನೀವು ಜೀವಾಮೃತನ ಸ್ಪ್ರೇ ಮಾಡೋ ಮೂಲಕವಾಗೂ ನೀವು ಕೊಡ್ಬೋದು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಇದು ಬಹು ಉಪಯೋಗಿ ಕಾರ್ಯ ಅಂಥೇಳಿ ನಾನು ಇದುವರೆಗೂ ಕಂಡಂಥ ಈ ಪ್ರಾಕ್ಟೀಸಲ್ಲಿ ನಾನು ಕಂಡುಕೊಂಡಿದ್ದೀನಿ. ಜೀವಾಮೃತನ ಸ್ಪ್ರೇನ ನಾವು ಈ ಥರಕ್ಕೆ ಮಾಡ್ತಾ ಹೋಗ್ತೀವಿ. ನೋಡಿ, ಈ ಥರಕ್ಕೆ ಜೀವಾಮೃತನ ಸ್ಪ್ರೇ ಮಾಡ್ತಾ ಹೋದರೆ ಗಿಡಗಳು, ಕಾಂಡ, ಎಲೆ ಎಲ್ಲ ನೆನೆಯುತ್ತೆ. ಅದರ ಜೊತೆಯಲ್ಲಿ ಅದು ಭೂಮಿಗೆ ತಲುಪುತ್ತಲ್ಲ, ಮಣ್ಣಿಗೆ, ಆ ಮಣ್ಣಿಗೂ ಜೀವಾಣುಗಳು ಸೇರ್ತಾ ಹೋಗ್ತವೆ. ಸೇರ್ತಾ ಹೋಗೋದ್ರಿಂದ ನಮಗೆ ಪರಿಪೂರ್ಣವಾದಂಥ ಪೋಷಕಾಂಶಗಳು ಎಲ್ಲದೂ ಇಲ್ಲಿ ದೊರೆಯೋದಕ್ಕೆ ಅನುಕೂಲ ಆಗುತ್ತೆ.
ಕೀಟಗಳು ಅವಾಯ್ಡ್ ಆಗ್ತವೆ. ನೋಡಿ ಈ ಥರಕ್ಕೆ ನಾವು ಜೀವಾಮೃತನ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ನೋಡಿ ನಾವು ಜೀವಾಮೃತನ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಮಣ್ಣಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡುತ್ತೆ. ಇಲ್ಲಿ ಮೈಕ್ರೋ ಲೆವೆಲಲ್ಲಿ ಆಗೋಂಥ ಕ್ರಿಯೆಗಳು ಇವೆಲ್ಲವೂ. ನೋಡಿ ಇಲ್ಲಿ ಸಸ್ಯ ವೈವಿಧ್ಯತೆ ಸಾಕಷ್ಟು ಇದೆ. ಇಲ್ಲಿ ಎಲೆ ಕಳೆಗಳು, ಹುಲ್ಲಿನ ಕಳೆಗಳು, ಇದರೊಟ್ಟಿಗೆ ಬಾಳೆ, ಕಾಫಿ, ಅಡಿಕೆ, ಕೋಕೋ, ಈ ಥರದ್ದೆಲ್ಲ ಇರೋದ್ರಿಂದ ಇಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಆಗಿದೆ. ಸಹಜವಾಗಿ ಇಲ್ಲೇ ಬೆಳೆಯೋಂಥ ಹುಲ್ಲಿನ ಜಾತಿ ಕಳೆಗಳು, ಎಲೆ ಜಾತಿ ಕಳೆಗಳು, ಗೆಡ್ಡೆ ಜಾತಿ ಕಳೆಗಳು ಇಲ್ಲಿ ಸೃಷ್ಟಿಯಾಗ್ತಾ ಹೋಗ್ತಾವಲ್ಲ. ಸೃಷ್ಟಿ ಆದಂಗೆ ಇಲ್ಲಿ ಒಂದು ನ್ಯಾಚುರಲ್ ಕ್ಲೈಮೇಟ್ ಕ್ರಿಯೇಟ್ ಆಗೋದಕ್ಕೆ ಆಸ್ಪದ ಆಗುತ್ತೆ. ಏನಿದು ಸೊಪ್ಪು ಸೆದೆ ಎಲ್ಲ ಹುಟ್ಟಿ ಬೆಳೆದು ಸಾಯುತ್ತಲ್ಲ, ಸತ್ತ ಮೇಲೆ ಅದು ಬಯೋಮಾಸ್ ಆಗಿ ಕನ್ವರ್ಟ್ ಆಗಿ ಮಣ್ಣನ್ನು ಫಲವತ್ತತೆ ಮಾಡೋದಕ್ಕೆ ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡೋದಕ್ಕೆ ಸಹಜವಾಗಿ ಮಾಡಿಕೊಡೋಂಥ ಕ್ರಿಯೆಗಳು. ಅದ್ರ ಜೊತೆಯಲ್ಲಿ ಇಲ್ಲೇನು ಹುಳ ಉಪ್ಟಿಗಳು ವಾಸ ಮಾಡ್ತವೆ, ಕೀಟಗಳು ವಾಸ ಮಾಡ್ತವೆ, ಇವೆಲ್ಲವೂ ಬಿಡೋಂಥ ಮಲಮೂತ್ರಗಳು, ಬೆವರು, ಇದೆಲ್ಲದೂ ಈ ಮಣ್ಣಿಗೆ ಸೇರ್ತಾ ಅದ್ರ ಜೊತೆಯಲ್ಲಿ ಮಣ್ಣು ಹಾವುಗಳಿರ್ಬೋದು, ಎರೆ ಹುಳು ಇರ್ಬೋದು, ಓಡುಳ ಇರ್ಬೋದು, ಕುಂಬಾರ ಹುಳ ಇರ್ಬೋದು, ಇವೆಲ್ಲ ಮಣ್ಣಲ್ಲಿ ಆಕ್ಟಿವೇಶನ್ ಇರೋದ್ರಿಂದ ಈ ಮಣ್ಣಲ್ಲಿ ನೈಸರ್ಗಿಕ ವಾತಾವರಣ ಸೃಷ್ಟಿಯಾಗೋಕ್ಕೆ ಮತ್ತು ಈ ಫಿಸಿಕಲ್ ಕ್ರಿಯೆ, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಈ ಮೂರು ಕ್ರಿಯೆಗಳು ಇಲ್ಲಿ ನಡೀತಾ ಹೋಗ್ತಾವಲ್ಲ. ಆ ಕಾರಣದಿಂದ ಮಣ್ಣು ಫಲವತ್ತತೆ ಆಗ್ತಾ ಹೋಗ್ತವೆ. ನೋಡಿ ಇಲ್ಲಿ ಆಧುನಿಕ ಕೃಷಿ ಪದ್ಧತಿನಲ್ಲಿ, ಕೆಮಿಕಲ್ ಫಾರ್ಮಿಂಗ್ನಲ್ಲಿ ಈ ಬೆಳೆ ಇದ್ದರೆ ಕಳೆನೇ ಎಲ್ಲ ಆಹಾರನ ತಿಂದಾಗುತ್ತೆ, ಬೆಳೆ ನಾಶವಾಗುತ್ತೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕಳೆ ಬಹುತೇಕ ಈ ಕಾಫಿ ಗಿಡ ಇದು ಹೆಚ್ಚು ಕಡಿಮೆ ಇದನ್ನು ನಾವು ಒಂದು 6 ತಿಂಗಳು ಇದು ಗಿಡ ಇದು ಕಳೆದ ಒಂದು 6 ತಿಂಗಳಲ್ಲಿ ಹಾಕಿರೋಂಥದ್ದು. ಇದು ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನೀವು ನೋಡಿ ಗಮನಿಸಿ. ಹಾಗೆಯೇ ಇದ್ರ ಸುತ್ತ ಕಳೆ ಬೆಳೆದಿದೆ. ಈ ಕಳೆ ಬೆಳೆದಿರೋದ್ರಿಂದ ಈ ಗಿಡಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. ಯಾಕೆಂದರೆ ಆ ಗಿಡ ಬೇಕಾದಂಥ ಪೋಷಕಾಂಶನ ಅದು ತಿನ್ನುತ್ತೆ, ಈ ಕಳೆಗಳಿಗೆ ಬೇಕಾದಂಥ ಪೋಷಕಾಂಶನ ಅದು ತಿನ್ನುತ್ತೆ. ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನೋಡಿ, ನಾವು ಒಂದು ಬೆಳೆ ಅಥವಾ ಒಂದು ಸಸ್ಯವರ್ಗ ಗಾಳಿ ಮತ್ತು ಬೆಳಕಿನಿಂದ ಎಲೆಗಳ ಮೂಲಕವಾಗಿ 92% ಆಹಾರನ ಸ್ವೀಕಾರ ಮಾಡುತ್ತೆ. ಇನ್ನು ಕೇವಲ 2% ಮಾತ್ರ ಮಣ್ಣಿಂದ ತಗೊಳ್ಳೋಂಥದ್ದು. ಹಾಗಾಗಿ ಅದಕ್ಕೆ ರೂಟ್ ಕಾಂಪಿಟೇಷನ್ ಎಲ್ಲೂ ಬರಲಿಲ್ಲ, ಬೆಳಕಿನ ಕಾಂಪಿಟೇಷನ್. ನೋಡಿ ಈಗ ಇದು ಕಳೆ ಇಷ್ಟು ಬೆಳೀತಾ ಇದೆಯಲ್ಲ, ನಾವೇನು ಮಾಡ್ತೀವಿ ಅಂತಂದರೆ ಈ ಥರಕ್ಕೆ ಅದನ್ನು ಸ್ವಲ್ಪ ಗಿಡದ ಸುತ್ತ ಬಿಡಿಸ್ತಾ ಹೋಗ್ತೀವಿ. ಬಿಡಿಸ್ತಾ ಹೋದಾಗ ಇಲ್ಲಿ ಸಾಕಷ್ಟು ಬೆಳಕು ಈ ಗಿಡಕ್ಕೆ ಸಿಗ್ತಾ ಹೋಗುತ್ತೆ. ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಇದು ತನ್ನಿಚ್ಚಿ ತಾನೇ ಬೆಳ್ಕೊಂತ ಹೋಗುತ್ತೆ. ಇಲ್ಲಿರೋಂಥ ಸುತ್ತ ಇರೋಂಥ ಈ ಕಳೆ ನೋಡಿ, ಇಲ್ಲಿ ಅನೇಕ ಬಯೋಮಾಸ್ ಕ್ರಿಯೇಟ್ ಆಗಿದೆ, ಎಲೆಗಳೆಲ್ಲ ಉದುರಿದೆ, ನ್ಯಾಚುರಲ್ ಕ್ಲೈಮೇಟ್ ಏನು ಕ್ರಿಯೇಟ್ ಆಗಿದೆಯಲ್ಲ, ಇಲ್ಲಿ ನಮಗೆ ನೋಡಿ ಸಾಕಷ್ಟು ಬಯೋಮಾಸ್ ಕ್ರಿಯೇಟ್ ಆಗಿದೆ. ಈ ಬಯೋಮಾಸೇ ನಮಗೆ ನಂತರ ಆರ್ಗ್ಯಾನಿಕ್ ಕಾರ್ಬನ್ನಾಗಿ ಕನ್ವರ್ಷನ್ ಆಗುತ್ತೆ. ಬೇರು ಈ ಸಸ್ಯಗಳು ಬೇರು ಬಿಡೋದಕ್ಕೆ ಎಲ್ಲದಕ್ಕೂ ಇದು ನೆರವು ಮಾಡ್ತಾ ಹೋಗುತ್ತೆ. ಹಾಗಾಗಿ ನಾವು ಕಳೆನ ಯಾವತ್ತೂ ಶತ್ರುಗಳು ಅಂತ ಭಾವಿಸ್ಬಾರ್ದು. ನಾವೆಷ್ಟು ಜೀವಾಮೃತ ಕೊಡೋದು ಅಷ್ಟೇ ಅಲ್ಲ, ನಮಗೆ ಮುಚ್ಚಿಗೆನೂ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಅದು ಮುಖ್ಯವಾಗಿ ಮುಚ್ಚಿಗೆನಲ್ಲಿ 3 ವಿಧ ಅಂತ ಹೇಳಿದ್ವಲ್ಲ. ಒಂದು ಲೈವ್ ಮಲ್ಚಿಂಗ್ ಬಹಳ ಮುಖ್ಯ. ಇದು ನಮಗೆ ಸ್ಟ್ರಾ ಮಲ್ಚಿಂಗ್ಗಿಂತನೂ ಮಡ್ ಮಲ್ಚಿಂಗ್ಗಿಂತನೂ ಈ ಲೈವ್ ಮಲ್ಚಿಂಗ್ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಇದು ಹುಟ್ಟು ಸಾಯುತ್ತೆ ನಿರಂತರವಾಗಿ ಅದನ್ನು ಒಂದು ಹಸಿರು ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿ ಕಡಿಮೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು ವಾತಾವರಣ ತಂಪಾಗಿರೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಈ ಹಸಿರು. ಆ ಕಾರಣಕ್ಕಾಗಿ ನಾವು ಲೈವ್ ಮಲ್ಚಿಂಗ್ನ ನಾವು ಮಾಡ್ತಾ ಹೋದರೆ ನಮಗೆ ಪೂರಕವಾದಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ನಾವು ಇಲ್ಲಿ ಲೈವ್ ಮಲ್ಚಿಂಗ್ ಮಾಡ್ತಾ ಬೆಳೆಗಳನ್ನು ಬೆಳೆಯೋಂಥ ಕ್ರಮಕ್ಕೆ ನಾವು ಮುಂದಾಗಬೇಕು. ನೋಡಿ ಈ ಥರಕ್ಕೆ ನಾವು ಗಿಡ ಇದು ಬೆಳೀತು, ಇದ್ರ ಸುತ್ತ ಕಳೆ ಬಂತು, ಅದನ್ನು ನಾವೇನು ಮಾಡ್ತೀವಿ, ಈ ಥರಕ್ಕೆ ಅದನ್ನು ಬಿಡಿಸ್ಬಿಟ್ರೆ ನಂತರ ಈ ಗಿಡ ಬಯಲಿಗೆ ಬರುತ್ತೆ. ಕೆಳಗಡೆ ಮಣ್ಣು ಹಸಿರಲ್ಲೇ ಮುಚ್ಚಿಗೆ ಆಗಿರುತ್ತೆ. ಇದಕ್ಕೆ ಗಾಳಿನಲ್ಲಿ ಬೇಕಾದಂಥ ಅಷ್ಟು ಆಹಾರ ನೋಡಿ, ಯಾವುದೇ ಒಂದು ಸಸ್ಯ ಗಾಳಿಯಿಂದ 98% ಆಹಾರ ತಿನ್ನುತ್ತೆ, ಇನ್ನು ಕೇವಲ 2% ಅಷ್ಟೇ ಮಣ್ಣಿಂದ ಬೇಕಾಗೋದು. ಹಾಗಾಗಿ ನಮಗೆ ಇಲ್ಲಿ ಬೇರಿನ ಕಾಂಪಿಟೇಷನ್ ಯಾವತ್ತೂ ಬರಲ್ಲ. ನಾವು ಬೆಳಕಿನ ಕಾಂಪಿಟೇಷನ್ ಆಗದಂಗೆ ನಾವು ನೋಡ್ಕೊಂಡ್ರೆ ಒಂದು ಸಸ್ಯ ಪರಿಪೂರ್ಣವಾಗಿ ಬೆಳೆಯೋದಕ್ಕೆ ಆಸ್ಪದ ಮಾಡಿಕೊಡುತ್ತೆ. ಹಾಗಾಗಿ ಇಷ್ಟು ವಿಚಾರನ ತಮ್ಮ ಗಮನಕ್ಕೆ ತರ್ತಾ
ಇವತ್ತಿನ ವಾರದ ಮಾತಲ್ಲಿ ನಾನು ಜೀವಾಮೃತ ಕೊಡೋ ಅಂಥದ್ರ ಬಗ್ಗೆ, ಅದು ಸ್ಪ್ರೇ ಮಾಡೋ ವಿಧಾನ ಅಥವಾ ಮಣ್ಣಿಗೆ ಕೊಡೋ ವಿಧಾನದಲ್ಲಿ ಏನು ಉಪಯೋಗ ಆಗುತ್ತೆ, ಅದ್ರ ಜೊತೆಯಲ್ಲಿ ಡೈವರ್ಸಿಟಿ ಬಗ್ಗೆ, ಅದ್ರ ಜೊತೆಯಲ್ಲಿ ಬಹುಬೆಳೆ ಪದ್ಧತಿ ಬಗ್ಗೆ ಇಷ್ಟು ವಿಚಾರಗಳನ್ನು ಇವತ್ತಿನ ಈ ಎಪಿಸೋಡಲ್ಲಿ ನಾನು ಮಾತಾಡಿದ್ದೀನಿ. ಬಂಧುಗಳೇ, ನಿಮಗಿದು ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾರು ಇದುವರೆಗೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವರೆಲ್ಲ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ನೈಸರ್ಗಿಕ ಕೃಷಿ ರಥನ ನಾವೆಲ್ಲ ಸೇರಿ ಎಳೆದು ಇಡೀ ನಾಡಿಗೆ ಪರಿಚಯಿಸೋಣ. ಈ ಮೂಲಕವಾಗಿ ರೈತ ಸುಸ್ಥಿರವಾಗಿ ಬದುಕೋದಕ್ಕೆ, ಈ ಪರಿಸರ ಸುಸ್ಥಿರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.